ಲಕ್ಷ್ಮಣ್, ನಿನ್ನ ವೃತ್ತಿ ಜೀವನ ಹೇಗಿದೆ? ಚೆನ್ನಾಗಿದೆಪ್ಪ. ನಿನ್ನ ವೃತ್ತಿಲಿ ನಿನ್ನ ಇನ್ವಾಲ್ವ್ಮೆಂಟ್ ಹೇಗಿದೆ? ಸೂಪರ್ ಆಗಿದೆಪ್ಪ. ನಾನು ಹಾಗೆ ಅಂದ್ಕೊಂಡಿದ್ದೀನಿ. ನೀನೇ ಆಯ್ಕೆ ಮಾಡ್ಕೊಂಡಿರೋದಲ್ವಾ? ಹೌದಪ್ಪ. ವರ್ಕ್ ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿದೆ. ಡೈಲಿ ಹೊಸ ಹೊಸ ಪ್ರಾಜೆಕ್ಟ್, ಹೊಸ ಹೊಸ ಐಡಿಯಾ ಇಂಪ್ಲಿಮೆಂಟೇಷನ್. ಎಲ್ಲರೂ ತುಂಬ ಖುಷಿಯಾಗಿ ಚೇರ್ಫುಲ್ ಆಗಿರ್ತೀವಪ್ಪ. ಗುಡ್. ಸಿಂಧು ಹೇಗಿದ್ದಾಳೆ? ನೀವೇ ನೋಡ್ತಾ ಇದ್ದೀರಲ್ಲಪ್ಪ, ಚೆನ್ನಾಗಿದ್ದಾಳೆ. ನೀನು ಸಿಂಧು ಹೇಗಿದ್ದೀರಾ? ನಾವು ತುಂಬ ಖುಷಿಯಾಗಿದ್ದೀವಪ್ಪ. ನೀನು ಅವಳಿಗೆ, ಅವಳು ನಿನಗೆ ಒಬ್ರಿಗೊಬ್ರು ಇಷ್ಟ ಆಗ್ತಾ ಇದ್ದೀರಾ? ಹೌದಪ್ಪ. ಯಾಕೆ ಹಣೆ ಬರ್ಸ್ಕೋತೀಯ? ಮತ್ತೆ ನೀವಿಬ್ರು ಜೊತೆಯಾಗಿ ಹೊರಗಡೆ ಹೋಗಿದ್ದನ್ನ ನೋಡ್ಲೇ ಇಲ್ಲ. ಖುಷಿಯಾಗಿ ಸಂತೋಷವಾಗಿರೋದು ನನ್ನ ಗಮನಕ್ಕೆ ಬರಲೇ ಇಲ್ಲ. ನಿಮ್ಮಿಬ್ರು ನೋಡ್ತಾ ಇದ್ರೆ ಮದುವೆ ಆಗಿರೋ ಹೊಸ ಜೋಡಿ ಅನ್ನಿಸ್ತಾ ಇಲ್ಲ. ಅಪ್ಪ, ಸಿಂಧು ಈ ಮನೆಗೆ ನನಗೆ ಹಳೆ ಪರಿಚಯ ಅಲ್ವಾ? ಆದರೆ ಹೆಂಡತಿಯಾಗಿ ಹೊಸ ಜೀವನ ಹಳೆತಾಗಿಲ್ಲ. ಸಿಂಧು ಮನಸ್ಸಿಗೆ ನೋವಾಗದಿರೋವಾಗ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ. ನನ್ನ ಸ್ನೇಹಿತನ ಮಗಳಿಗೆ ಜಾನಕಿರಾಮನ್ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಆಗಬಾರ್ದು. ಇಡೀ ಮನೆ ಅವಳನ್ನ ಕಾಳಜಿಯಿಂದ ನೋಡ್ಕೋಬೇಕು. ಈ ಮನೆಯಲ್ಲಿ ಎಲ್ಲರೂ ಅವಳ ಬಗ್ಗೆ ಕಾಳಜಿ ತಗೋಬೇಕು. ಅದಕ್ಕಿಂತ ಹೆಚ್ಚಾಗಿ ಅವಳು ಮುಳುಗ್ ಹೋಗುವಷ್ಟು ನಿನ್ನ ಪ್ರೀತಿ ಇರಬೇಕು. ಆಯ್ತಪ್ಪ, ಖಂಡಿತ. ನೀನು ವೃತ್ತಿ ಮತ್ತು ಹೆಂಡತಿ ಎರಡನ್ನೂ ಇಷ್ಟಪಡು. ಆಗ್ಲೇ ಲೈಫ್ ಎಂಜಾಯ್ ಮಾಡೋಕ್ಕಾಗುತ್ತೆ. ಆಯ್ತಪ್ಪ. ನೆನ್ಪಿರ್ಲಿ, ನಿನಗೂ ಸಿಂಧುಗೂ ಈ 5 ತಿಂಗಳ ಹಿಂದೆ ಮದುವೆ ಆಗಿರ್ಬೋದು. ಆದರೆ ಅವಳಿಗೂ ಈ ಮನೆಗೂ ಇರೋ ಸಂಬಂಧ ತುಂಬಾ ಹಳೇದು. ಸಿಂಧು, ಅತ್ತೆ ಏನ್ ಮಾಡ್ತಿದ್ಯೆ? ಏನ್ ಮಾಡ್ತಿರ್ಬೋದು, ನೀವೇ ಹೇಳಿ ನೋಡೋಣ. ಏನೋ ಸ್ಪೆಷಲ್ ಅಡಿಗೆ ಮಾಡೋದಕ್ಕೆ ಹೊರಟಿದ್ಯಾ ಅಂತ ಗೊತ್ತಾಗ್ತಿದೆ. ಏನೇ ಇದು? ಚಿತ್ರಾನ್ನ ಮಾಡೋದಕ್ಕೆಲ್ಲ ರೆಡಿ ಮಾಡ್ತಿದ್ದೀನತ್ತೆ. ಅವ್ರಿಗೆ ಇಷ್ಟ ಅಂತೆ, ಅದಕ್ಕೆ ಬಾಕ್ಸ್ಗೆ ಹಾಕೊಳ್ಳೋಣ ಅಂತ. ಬಿಸಿಬೇಳೆ ಬಾತಿಂದ ಚಿತ್ರಾನ್ನಕ್ಕೆ ಶಿಫ್ಟ್ ಆಗ್ಬಿಟ್ಯಾ? ಹಾಗಾದ್ರೆ ನಿನ್ಗೆಲ್ಲ ಅಡಿಗೆ ಮಾಡೋಕ್ ಬರುತ್ತೇನೋ? ಆಲ್ಮೋಸ್ಟ್ ಕಲ್ತಿದ್ದೀನತ್ತೆ. ನಮ್ಮ ಮನೆ ಹತ್ರ ಗಣೇಶೋತ್ಸವ ಸಂಘದವರು ಅಡಿಗೆ ಕಾಂಪಿಟೇಷನ್ ಇಟ್ಟಿದ್ರು. 3 ಸಲ ನಾನೇ ಫಸ್ಟ್ ಪ್ರೈಸ್ ತಗೊಂಡಿದ್ದೀನಿ. ಆಯ್ತು ಕಂದ, ಇವತ್ತೊಂಚೂರು ಜಾಸ್ತಿನೇ ಮಾಡು. ನಾನು ಒಂಚೂರು ಜಾಸ್ತಿನೇ ತಿಂತೀನಿ. ಸರಿ ಅತ್ತೆ. ಏ ಸಿಂಧು, ಏನಾದ್ರೂ ಸಹಾಯ ಮಾಡ್ಲಾ? ಏನು ಬೇಡ, ನಾನು ಮಾಡೋದನ್ನ ತಿಂದು ಹೇಗಿದೆ ಅಂತ ಹೇಳಿದ್ರೆ ಸಾಕು. ಆಯ್ತಮ್ಮ. ದೇವ್ರೆ, ಸಿಂಧು ಲಕ್ಷ್ಮಣ್ ಇಬ್ರು ಹೀಗೆ ಯಾವಾಗಲೂ ಖುಷಿಯಾಗಿ ಅನ್ಯೋನ್ಯವಾಗಿರ್ಲೆ. ಇವತ್ತು ತುಂಬ ಚೆನ್ನಾಗಿ ಅವ್ರಿಗಿಷ್ಟ ಆಗೋ ಥರ ಚಿತ್ರಾನ್ನ ಮಾಡಬೇಕು. ಖಂಡಿತ ಇನ್ಮೇಲೆ ದಿನ ನನ್ನ ಹತ್ರನ ಕೇಳಿ ಬಾಕ್ಸ್ಗೆ ಹಾಕಿಸ್ಕೋಬೇಕು. ಅಷ್ಟು ಚೆನ್ನಾಗಿ ಚಿತ್ರಾನ್ನ ಮಾಡ್ತೀನಿ.